ನಗುತ್ತಾ ಬಾಳು ನೀನು ನೋಡು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೋಡು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನರೇಂದ್ರ ಮೋದಿ ಅವರು ದುಡಿತಾ ಇರ್ತಕ್ಕಂಥ ಒಂದು ಕಡೆ ಆದ್ರೆ ಇಡೀ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಣ ತೊಟ್ಟು ನಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಅಭಿವೃದ್ಧಿಗಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಈ ಮುರಪ್ಪರವರಿಗೆ ಇಂದಿನ ದಿನ ಎಲ್ಲ ಮುಖಂಡರ ವತಿಯಿಂದ ಆ ದೇವರು ಆರೋಗ್ಯ ಐಶ್ವರ್ಯ ನೆಮ್ಮದಿ ಶಾಂತಿಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸೇವೆಯನ್ನ ಮಾಡತಕ್ಕಂಥ ಆ ಶಕ್ತಿ ಭಗವಂತ ಕಲಿಯುತ್ತೆ ಅಂತ ಎಲ್ಲರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಹೂವು ನಕ್ಕಾಗತಾನೆ ಅಂದ ತುಂಬಿ ಬರುವುದು ಚಂದ್ರ ನಕ್ಕಾಗತಾನೆ ಬೆಳಕು ಬರುವುದು ಕಡಲು ಕುಣಿಯುವುದು ಸೂರ್ಯನಾಡೋ ಜಾರ ಆಟ ಬಾಲು ನಗಲೆಂದೇ ಈಸಗಾಡಿ ತೂಗ ಪೈರು ಕೂಲಿ ನಗಲೆಂದೇ ದೇವರು ತನ್ನ ಶಕ್ತಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಡು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ನಾಗರಬಾವಿಯ ಸಮಸ್ತ ಸ್ನೇಹದ ಬಳಗದ ವತಿಯಿಂದ ಇಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಅಧಿಕಾರಿ ಮತ್ತು ಅಭಿವೃದ್ಧಿಗೆ ಸದಾ ತಮ್ಮ ಸೇವೆಯನ್ನ ಒದಗಿಸುತ್ತಾರೆ ಇರುವನು ಒಂದಾಗಿ ಕಂಪಿನಲ್ಲೂ ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಬದುಕಿನ ನೆನಪು ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ಬೇಡ 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 ಅವನು ನಂಬುತ್ತಾ ಇದ್ದೀರಾ ಬೇಡ. ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ.
ರಾಜಣ್ಣ ಉಷಾ ಮೇಡಮ್ ಅವರು ಇಬ್ರು ಸೇರಿ ಅವ್ರ ದಂಪತಿಗಳು ಸೇರಿ ಹುಟ್ಟುಹಬ್ಬದ ಪ್ರಯುಕ್ತ ರಕ್ಷಾ ಕಾರ್ಡ್ ಮೆಡಿಕಲ್ ಸಂಬಂಧಪಟ್ಟಂಗೆ ತಪಾಸಣೆ ಮಾಡಕ್ಕೋಸ್ಕರ ಉಚಿತ ಆರೋಗ್ಯವಾಗಿ ತಪಾಸಣೆ ಮಾಡಕ್ಕೋಸ್ಕರ ಇದು ಕಾರ್ಡ್ನ ಇವತ್ತು ಕೊಡ್ತಾ ಇದ್ದಾರೆ. ಒಂದು 6,000 ಜನ ಕುಟುಂಬಕ್ಕೆ ಅನುಕೂಲ ಆಗ್ತದೆ. ನಾವೆಲ್ಲರೂ ದಯಮಾಡಿ ಕಾರ್ಡ್ನ ಪಡೆದು ಇದ್ರ ಉಪಯೋಗ ಪಡಿಬೇಕು. ಇದು ರಾಷ್ಟ್ರೀಯ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ. ತುಂಬಾ ನುರಿತ ವೈದ್ಯರಿದ್ದಾರೆ. ಅಲ್ಲಿ ತಮ್ಮ ಆರೋಗ್ಯವನ್ನ ಉಚಿತವಾಗಿ ತಪಾಸಣೆ ಮಾಡ್ಕೋಬಹುದು ಅಂತ ಈ ಮೂಲಕ ಸಾರ್ವಜನಿಕರಲ್ಲಿ ಕೇಳ್ಕೊತಾ ಇದ್ದೀವಿ. ಜನಪ್ರಿಯ ಶಾಸಕರಾದ ಮುನರತ್ನ ಅಣ್ಣ ಅವರ ಇವತ್ತು ಹುಟ್ಟಿದಬ್ಬ. ಈ ಹುಟ್ಟಿದಬ್ಬವನ್ನ ನಾವು ಸುಮಾರು ಎಲ್ಲರೂ ನಮ್ಮ ಎಲ್ಲಾ ಕ್ಷೇತ್ರದ ಎಲ್ಲ ಮುಖಂಡರು ಮತ್ತೆ ಎಲ್ಲ ನಮ್ಮ ಸ್ನೇಹಿತರು ಸೇರಿ ಇವತ್ತು ಮುನ್ನೂರೋತ್ಸವ ತರ ನಾವು ಮಾಡ್ತಾ ಇದೀವಿ. ಹಾಗೇನೆ ಇವತ್ತು ನಮ್ಮ ನಾಗರಹೊಳೆ ನಾಗರಿಕ ಸ್ನೇಹ ವೇದಿಕೆ ಬಳಗ ವತಿಯಿಂದ ಇವತ್ತು ಒಂದು ಕೇಕ್ ಕಟ್ ಮಾಡುವ ಮುಖಾಂತರ ಇದೊಂದು ಪ್ರಾರಂಭ ಮಾಡಿದೀವಿ. ಹಾಗೇನೆ ಇಂದು ಅಣ್ಣನ ಹಬ್ಬದ ಹುಟ್ಟಿದಬ್ಬದ ಪ್ರಯುಕ್ತ ಆಶ್ರಿಯೋ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಸ್ನೇಹಿತರಾದ ಪ್ರಶಾಂತ್ ಮತ್ತೆ ನಾವೆಲ್ಲ ಒಗ್ಗೂಟ್ಟು ಸೇರಿ 1 ವರ್ಷದ ತನಕ ರಕ್ಷಾ ಕಾರ್ಡ್ ಅನ್ನು ನಾವು ಇವತ್ತು ಬಿಡುಗಡೆ ಮಾಡಕ್ಕೆ ತೀರ್ಮಾನ ಮಾಡಿದೀವಿ. ಇವತ್ತು ನೋಂದಣಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ನಮ್ಮ ಅಣ್ಣನವರು ವಾಪಸ್ಸು ತಿರುಪತಿ ಹೋಗಿದ್ದಾರೆ. ಬಂದ ನಂತರ ಇದನ್ನ ನಾವು ಬಿಡುಗಡೆ ಮಾಡ್ತೀವಿ. ಇದರಲ್ಲಿ ಸುಮಾರು ಹಲವಾರು ರೀತಿ ನಿಮಗೆ ಸೌಲಭ್ಯಗಳು ಸಿಗುತ್ತೆ. ಇದರಲ್ಲಿ ಉಚಿತ ತಪಾಸಣೆ ಆಗಿರ್ಬೋದು, 20% ಮೆಡಿಕಲ್ ಅಲ್ಲಿ ನೀವು ಏನೇ ಔಷಧಿ ತಗೊಂಡ್ರೆ ಡಿಸ್ಕೌಂಟ್ ಇರುತ್ತೆ. ಅಲ್ಲಿ ನೀವು ಅಡ್ಮಿಟ್ ಆದ್ರೂ ಸಹ ನಿಮ್ಗೆ 20% ಡಿಸ್ಕೌಂಟ್ ಇರುತ್ತೆ. ಮತ್ತೆ ECG ಮತ್ತೊಂದು ಯಾವುದೇ ಇರಲ್ಲ ಫ್ರೀ ಆಗಂತದ್ದು ಕೆಲವು ಎಲ್ಲ ನಿಮ್ಗೆ ಸಿಗುತ್ತೆ. ಅದನ್ನ ಎಲ್ಲರಿಗೂ ಆಲ್ರೆಡಿ ಇವಾಗ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ನಾವು. ಅದೇ ರೀತಿ ನಮ್ಮ ಪ್ರಶಾಂತ್ ಅವರು ಬನ್ನಿ ಸರ್, ಲಕ್ಷ್ಮಿ ಇದ್ದಾರೆ ನೋಡಿ. ಇವರೇ ಮಲ್ಟಿ ಸ್ಪೆಷಾಲಿಟಿ ಆಶ್ರಯ ಹಾಸ್ಪಿಟಲ್ ಓನರ್ಸು. ಇವರು ಸಹಯೋಗದೊಂದಿಗೆ ನಾವು ಇದನ್ನ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇವ್ರಿಗೂ ಸಹ ದೇವರು ಆರೋಗ್ಯ ಕೊಡ್ಲಿ, ಆಯುಷ್ ಕೊಡ್ಲಿ ಅಂತ ಕೇಳ್ತೀವಿ. ಈ ತರ ಸ್ನೇಹ ಕಾರ್ಯಕ್ರಮಗಳನ್ನ ಇವತ್ತು ಅಣ್ಣನ ಹುಟ್ಟಿದಬ್ಬ ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಇಲ್ಲಿ ಬಂದಂತ ಎಲ್ಲ ನಮ್ಮ ವಾಹಿನಿ ಮುಖಂಡರಿಗೂ ಆಗ ನಮ್ಮ ಎಲ್ಲ ಬಿಜೆಪಿ ಮುಖಂಡರಿಗೂ ಎಲ್ಲ ನಮ್ಮ ಸ್ನೇಹಿತರಿಗೂ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಮುನರತ್ನ ಅವರ 63ನೇ ಹುಟ್ಟುಹಬ್ಬನ ಇದನ್ನ ಕೊಟ್ಟಿಗೆಪಾಳ್ಯ ವಾರ್ಡ್ ನಂಬರ್ 73ರಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಈ ಭಾಗದ ಎಲ್ಲ ಮುಖಂಡರುಗಳು, ನಮ್ಮ ರವಿ ಅಣ್ಣ, ನಮ್ಮ ರಾಜಣ್ಣ, ನಮ್ಮ ಯೋಗಿ ಅಣ್ಣ, ಅಣ್ಣಣ್ಣ ಎಲ್ಲ ಸೇರ್ಕೊಂಡು ಈ ಭಾಗದ ಮುಖಂಡರುಗಳು ಎಲ್ಲ ಸೇರಿ ನಮ್ಮ ಶಾಸಕರು ಪ್ರತಿ ವರ್ಷದಂತೆ ಈ ವರ್ಷ ಸಹ ತಿರುಪತಿಗೆ ತೆರಳಿರ್ತಾರೆ ತಿಮ್ಮಪ್ಪ ದರ್ಶನಕ್ಕಾಗಿ. ಆದ್ರಿಂದ ಎಲ್ಲ ವಾರ್ಡ್ ಅಧ್ಯಕ್ಷರು, ವಾರ್ಡ್ನ ಮುಖಂಡರುಗಳು, ಕಾರ್ಯಕರ್ತರು, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಅಧ್ಯಕ್ಷರಾದಂತ ನಮ್ಮ ಗೋವಿಂದರಾಜಣ್ಣ ಅವರು ಹಾಗೂ ಕಾರ್ಯದರ್ಶಿಗಳಾದ ಪ್ರಕಾಶ್ ಅವರು, ಎಲ್ಲಾ ಮುಖಂಡರುಗಳು, ಕೊಟ್ಟಿಗೆಪಾಳ್ಯ ವಾರ್ಡ್ನ ಹರೀಶ್ ಅವರು, ನಾಗಣ್ಣ ಅವರು ಹಾಗೂ ಪ್ರತಿ ಎಲ್ಲಾ ಮುಖಂಡರುಗಳು ಹೆಸರು ಹೇಳ್ತಾ ಹೋದ್ರೆ ಮುನರತ್ನ ಅವರ ಅಭಿಮಾನಿಗಳು ಸಾಲ್ ಪಟ್ಟಿನೇ ಆಗುತ್ತೆ. ಅದೇ ಉಷಾಕ್ ಅವರು ಎಲ್ಲ ಸಹ ಈ ಒಂದು ಭಾಗದಲ್ಲಿ ಒಂದು ಮುನರತ್ನ ಅಭಿಮಾನಿ, ಮುನರತ್ನ ಹುಟ್ಟುಹಬ್ಬವನ್ನ ಒಂದು ಹಬ್ಬದ ವಾತಾವರಣ ಯಾವ ತರ ಅಂದ್ರೆ ಅವರ ಸ್ವಂತ ಹುಟ್ಟುಹಬ್ಬ ಯಾವ ತರ ಇರ್ತದೋ ಆ ರೀತಿಯ ಒಂದು ಕೊಟ್ಟಿಗೆಪಾಳ್ಯ ವಾರ್ಡ್ನಲ್ಲಿ ತಂದ್ಕೊಂಡು ಎಲ್ಲಾ ಮುಖಂಡರುಗಳು ಒಟ್ಟುಗೂಡಿ ಈ ಒಂದು ಹಲವಾರು ಕಾರ್ಯಕ್ರಮ ಯಾವ ತರ ಅಂದ್ರೆ ಪ್ರಥಮವಾಗಿ ಒಂದು ಸಿಹಿ ಹಂಚುವ ಮೂಲಕ ಅಂದ್ರೆ ಒಂದು ಕೇಕ್ ಕತ್ತರಿಸುವ ಮೂಲಕ ಪ್ರಾರಂಭಿಸಿ, ನೆಕ್ಸ್ಟ್ ಬೆಟ್ಟದ ಮಹಾಗಣಪತಿ ದೇವಸ್ಥಾನದ ಪೂಜೆ, ಅದಾದ ನಂತರ ಹನುಮಗಿರಿ ದೇವಸ್ಥಾನದಲ್ಲಿ ಪೂಜೆ, ಅದಾದ್ಮೇಲೆ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಹಾಗೂ ವಿಶೇಷವಾಗಿ ಸುಮ್ನಹಳ್ಳಿ ಸಿಗ್ನಲ್ಲಿ ಸುಮಾರು 10,000 ಜನಕ್ಕೆ 10 ಜನ ಸಾರ್ವಜನಿಕರಿಗೆ ಸಿಹಿ ವಿತರಣಾ ಕಾರ್ಯಕ್ರಮವನ್ನ ನಮ್ಮ ರಾಜೂರು ಹಮ್ಮಿಸಿದ್ದಾರೆ. ಅದಾದ ನಂತರ ನಮ್ಮ ರವಿಯಣ್ಣವರು ಹಾಗೂ ಎಲ್ಲ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲ ಸೇರಿ ಒಂದು ನಿರಾಶ್ರಿತರಿಗೆ ಸುಮಾರು 1,500 ಜನ ನಿರಾಶ್ರಿತರಿದ್ದಾರೆ. ಅವರೆಲ್ಲರಿಗೂ ಸಹ ಹಣ್ಣಿನ ವಿತರಣೆ ಕಾರ್ಯಕ್ರಮ ಮುನರತ್ನ ಹುಟ್ಟುಹಬ್ಬ ಹಾಗೂ ರವಿಯಣ್ಣ ಹುಟ್ಟು ಪ್ರಯುಕ್ತ ಎಲ್ಲರ ಒಂದು ಸಮ್ಮುಖದಲ್ಲಿ ಎಲ್ಲರಿಗೂ ಸಹ ಹಣ್ಣಿನ ಹಂಚೋ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದೀವಿ. ಹಾಗೂ ಇನ್ನು ಹಲವಾರು ಸಂಜೆಗೆ ಒಂದು ವಿಶೇಷವಾದ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಾಗೂ ಇನ್ನು ಕೆಲವು ಭಾಗದಲ್ಲಿ ದೇವಸ್ಥಾನದ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಈ ರೀತಿ ಈ ತರ 63ನೇ ಹುಟ್ಟುಹಬ್ಬನ ವಿಶೇಷವಾಗಿ ಆಚರಣೆ ಮಾಡ್ತಾ ಇದೀವಿ. ಮುನರತ್ನ ಅವರು ದೇವಸ್ಥಾನದಿಂದ ಬಂದಂತ ವಿಶೇಷವಾಗಿ ಅವ್ರ ಮಂಟಪವು ಸಹ ಹುಟ್ಟುಹಬ್ಬದ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತಿದೀವಿ. ಇನ್ನು ಮುಂದಿನ ಹಲವಾರು ಯೋಜನೆಗಳನ್ನ ಹಮ್ಮಿಕೋಬೇಕು. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು, ಜನಾನುರಾಗಿ ಬಡವರ ಬಂಧು ಆಗಿರ್ತಕ್ಕಂಥ ಶ್ರೀ ಮುನರತ್ನಣ್ಣನವರ 63ನೇ ವರ್ಷದ ಈ ಅದ್ದೂರಿ ಹುಟ್ಟುಹಬ್ಬವನ್ನ
ಅವರ ಅನುಪಸ್ಥಿತಿಯಲ್ಲಿ ಎಲ್ಲಾ ಕಾರ್ಯಕರ್ತರುಗಳು ಸಾರ್ವಜನಿಕವಾಗಿ ಮಾಡ್ತಾ ಬಂದಿದ್ದಾರೆ. ಇದೆಲ್ಲರಿಗೂ ಶುಭವಾಗ್ಲಿ. ಅವ್ರಿಗೂ ಕೂಡ ಭಗವಂತ ಮುನರತ್ನಣ್ಣ ಅವರಿಗೆ ಅವರ ಕುಟುಂಬಗಳಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ವಿಶೇಷವಾಗಿ ಈ ದಿನ ಏನಪ್ಪಾ ಅಂದ್ರೆ ನಮ್ಮ ಕೊಟ್ಗೆಪಾಳ್ಯ ವಾರ್ಡ್ ನಂಬರ್ ಸಾರ್ವಜನಿಕರಿಗೆ, ಬಡವರಿಗೆ, ಕಾರ್ಮಿಕರಿಗೆ ಎಲ್ಲರಿಗೂ ಉಪಯೋಗ ಅಂತ ನಮ್ಮ ರಾಜವನ ಅವರು ಸುಮಾರು 5,000 to 6,000 ಜನಕ್ಕೆ ಹೆಲ್ತ್ ಕಾರ್ಡ್ ಕೊಡಬೇಕು ಅನ್ನೋ ಯೋಜನೆ ಇಟ್ಕೊಂಡಿದ್ದಾರೆ. ಮುನರತ್ನಣ್ಣ ವಿಶೇಷವಾಗಿ ಮುನರತ್ನಣ್ಣ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವ್ರ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ದಯವಿಟ್ಟು ನಮ್ಮ ಸಾರ್ವಜನಿಕರು ಎಲ್ಲರಲ್ಲೂ ಮನವಿ ಮಾಡ್ಕೊಂಡು ಇಷ್ಟೇ, ಅವ್ರಿಗೆ ಆರೋಗ್ಯದ ಕಾರ್ಡ್ ಬೇಕು ಅನ್ನೋರು ದಯವಿಟ್ಟು ಅವರ ಒಂದು ಫೋನ್ ನಂಬರ್ ಪಡ್ಕೊಂಡು ಹೆಸರುಗಳನ್ನ ನೋಂದಾಯಿಸಿ ಆ ಒಂದು ಕಾರ್ಡ್ಗಳನ್ನ ಪಡ್ಕೊಂಡು ಎಲ್ಲರೂ ಆರೋಗ್ಯದ ಹಿತದೃಷ್ಟಿಯಿಂದ ಸದುದ್ದೇಶ ಪಡ್ಕೋಬೇಕಾಗಿ ಈ ಮೂಲಕ ತಮ್ಮಲ್ಲಿ ಎಲ್ಲಾನು ಕೇಳ್ಕೊತೀನಿ. ಮುನರತ್ನಣ್ಣ ಅವರ ಹುಟ್ಟುಹಬ್ಬವನ್ನು ಕೊಟ್ಟಿಗೆಪಾಳ್ಯ ವಾರ್ಡಿನಲ್ಲಿ ಸರಳವಾಗಿ ಮತ್ತು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ದೇವರು ಆಯಸ್ಸು, ಆರೋಗ್ಯ ಮತ್ತು ಅಧಿಕಾರ ಕೊಟ್ಟು ಅವರು ಇನ್ನೂ ಹೆಚ್ಚಿನ ಜನ ಸೇವೆ ಮಾಡಲಿ ಅಂತ ನಮ್ಮ ಕ್ಷೇತ್ರ ಜನತೆ ಪರವಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರಾದಂತ ಮುನರತ್ನಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಅವರಿಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ಎಲ್ಲ ಕೊಡ್ಲಿ ಅಂತ ಅಂದ್ಬಿಟ್ಟು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೂ ಮುನರತ್ನಣ್ಣವರು ಸತತವಾಗಿ 4ನೇ ಬಾರಿಗೆ ಗೆದ್ದಿದ್ದಾರೆ. ಅವರು ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಅಲ್ಲಿ ಅವ್ರ ಕಾರ್ಯವೈಖರಿ ನೋಡಿ ಜನ ಎಲ್ಲ ನಿಂತ್ಕೊಂಡು ಅವತ್ತು MLA ನಿಲ್ಲಿಸ್ತಾರೆ. ಅಲ್ಲಿಂದ 4 ಬಾರಿ ಸತತವಾಗಿ ಗೆಲ್ತಾರೆ. ಇವತ್ತೇನಾರು ಅವರಿಂದ ಜನ ಇದ್ರೆ 224 ಕ್ಷೇತ್ರದಲ್ಲಿ ಒಂದು ನನ್ನ ಕ್ಷೇತ್ರ ಮಾದರಿ ಆಗಿರ್ಬೇಕು. ನನ್ನ ಕ್ಷೇತ್ರ ಕೆಲಸ ಮಾಡೋದ್ರಲ್ಲಿ ಸರ್ವಂ ವಿಶ್ವೇಶ್ವರಯ್ಯನ ಮೀರಿಸುವಂತ ಶಾಸಕರು ಇವರು. ಆಮೇಲೆ ಎಲ್ಲಾರು ಜನ ಇವತ್ತು ಅವ್ರನ್ನ ಇಷ್ಟಪಡ್ತಾ ಇದೆ ಅಂದ್ರೆ ಅಭಿವೃದ್ಧಿ ಕಾರ್ಯಗಳು ನೋಡಿ. ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಪ್ರತಿ ವರ್ಷ ಅವರು ಹುಟ್ಟುಹಬ್ಬದ ದಿನ ತಿರುಪತಿಗೆ ಹೋಗ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಅಭಿಮಾನಿಗಳು, ಕಾರ್ಯಕರ್ತರು, ಮುಖಂಡರುಗಳು ಇವತ್ತು ಎಲ್ಲಾ ದೇವಸ್ಥಾನದಲ್ಲಿ ಪೂಜೆಗಳು ಇಟ್ಕೊಂಡಿದ್ದಾರೆ. ಆಮೇಲೆ ವಿಶೇಷವಾಗಿ ನಮ್ಮ ಸುಮ್ನಹಳ್ಳಿ ಬಗ್ಗರ್ಸ್ ಕಾಲೋನಿಯಲ್ಲಿ ಅಲ್ಲಿರೋ ಎಲ್ಲಾರ್ಗು ಹಣ್ಣು ಹಂಪಲು ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆಮೇಲೆ ಹೆಚ್ಚಾಗಿ ಒಂದು ಮೆಡಿಕಲ್ ಕ್ಯಾಂಪ್ ಅಂತ ಅಂದ್ರೆ ಒಂದು 6,000 ಕಾರ್ಡ್ ಎಲ್ಲಾರ್ಗು ಕೊಟ್ಟು ಅವ್ರೇನೊಂದು ಫ್ರೀ ಚೆಕಪ್ ರಾಷ್ಟ್ರೀಯ ಅಂತ ಅಂದ್ಬಿಟ್ಟು ಅನ್ನಪೂರ್ಣೇಶ್ವರದಲ್ಲಿ ಒಂದು ಕ್ಲೀನ್ ಹಾಸ್ಪಿಟಲ್ ಇದೆ. ಅಲ್ಲಿ ಉಚಿತವಾಗಿ ಅವರು ಆರೋಗ್ಯ ತಪಾಸಣೆ ಮಾಡ್ಬೋದು. ಇದ್ರಲ್ಲಿ ಅವರು ಬರ್ತಡೇ ಪ್ರಯುಕ್ತ ಅದನ್ನ ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ಮುಂದಿನ ದಿನದಲ್ಲಿ ಒಳ್ಳೇದಾಗಲಿ. 2028ರಲ್ಲಿ ನಾವು ಅವ್ರನ್ನ ಮಂತ್ರಿಗಳನ್ನಾಗಿ ನೋಡ್ಬೇಕು. ನಮ್ಮ ಕ್ಷೇತ್ರ ಅಭಿವೃದ್ಧಿ ಪಥದಲ್ಲಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಎಲ್ಲಾರ್ದು ಆಸೆ. ವಾರ್ಡ್ ಮತ್ತೆ ವಿನಾಯಕ ಲೇಔಟ್ ಎಲ್ಲರೂ ಜೊತೆಗೂಡಿ ಇವತ್ತು ಅದ್ದೂರಿಯಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ. ಅದರಲ್ಲಿ ಮೇನ್ ಆಗಿ ಇವತ್ತು ಒಂದು 8:30 ಈಗ ಕೇಕ್ ಕಟಿಂಗ್ ಕಾರ್ಯಕ್ರಮ, ಮತ್ತೆ ಬೆಟ್ಟದ ಗಣಪತಿ ದೇವಸ್ಥಾನದಲ್ಲಿ ಒಂದು ಪೂಜೆ, ಹನುಮಗಿರಿ ದೇವಸ್ಥಾನದಲ್ಲಿ ಒಂದು ಪೂಜೆ ಏರ್ಪಾಡು ಮಾಡಿದಿರಿ. ಜೊತೆಗೆ ಪ್ರಸನ್ನ ಆಂಜನೇಯ ಗಣಪತಿ ದೇವಸ್ಥಾನದಲ್ಲೂ ಕೂಡ ಒಂದು ಪೂಜೆಯನ್ನ ಆಯೋಜನೆ ಮಾಡ್ಕೊಂಡಿದ್ದೀರಿ. ಎಲ್ಲಾ ಕೊಟ್ಟಿಗೆಪಾಳ್ಯ ವಾರ್ಡ್, ಎಲ್ಲಾ ನನ್ನ ಸ್ನೇಹಿತರು ಮತ್ತೆ ಎಲ್ಲಾ ವಾರ್ಡ್ ಮುಖಂಡರು, ಅಧ್ಯಕ್ಷರು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಕೂಡಿ ಈ ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇದ್ದೀರಿ. ಮುನರತ್ನಣ್ಣ ಅವರಿಗೆ ದೇವರು ಆರೋಗ್ಯ, ಆಯಸ್ಸು, ಐಶ್ವರ್ಯ ಸಕಲವನ್ನು ಕೊಟ್ಟು ಕಾಪಾಡ್ಲಿ ಅಂತ ಭಗವಂತನಲ್ಲಿ ಇವತ್ತು ಬೇಡ್ಕೊಳ್ತಾ ಇದೀರಿ. ನಾವು ಅಭಿವೃದ್ಧಿ ಏನಕ್ಕೆ ಕುಗ್ಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅದರ ಬಗ್ಗೆ ನಾವು ಈಗ ಹೆಚ್ಚಿಗೆ ಚರ್ಚೆ ಮಾಡಕ್ಕಾಗಲ್ಲ. ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಮುನರತ್ನಣ್ಣ ಅವರ ಅಭಿವೃದ್ಧಿ ಕಾರ್ಯಗಳು RR ನಗರ ಎಲ್ಲಾ ವಾರ್ಡ್ಗಳಲ್ಲೂ ನೋಡ್ಬೋದು. ಎಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅವ್ರು ಹಮ್ಮಿಕೊಂಡ್ರು, ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಎಷ್ಟು ರಸ್ತೆಗಳನ್ನ, ನಿಂತೆಂತ ಕಾಮಗಾರಿಗಳನ್ನೆಲ್ಲಾನು ಮುಗಿಸಿದ್ದಾರೆ ಅಂತ. ಬಟ್ ಈ ವರ್ಷ ಅವರೇ ಹೇಳುತ್ತಾ ಇರೋ ತರ ಒಂದು ಗ್ರಹಣ ಹಿಡಿದಿದೆ, ನನಗೆ ಈ ಸತಿಗೆ ಸ್ವಲ್ಪ ತೊಂದರೆ ಆಗ್ತಿದೆ ಅಂತ ಅಣ್ಣನೇ ಓಪನ್ ಆಗಿ ಹೇಳ್ತಾ ಇರುವಾಗ ಅದಕ್ಕೆ ಬೇಕಾಗಿರೋಂತ ಸರ್ಕಾರದ ಸವಲತ್ತುಗಳು, ಅವ್ರಿಗೆ ಬೇಕಾಗಿರೋಂಥದ್ದು ಸಪೋರ್ಟ್ ಏನಿತ್ತು ಅದು ಯಾವುದು ಸಿಗದೇ ಇರೋ ಕಾರಣ
RR ನಗರ ಒಂದು ಬಡ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ತಾವು ಕೂಡ ಪ್ರಬಲ ಜಿಪಿ ಆಕಾಂಕ್ಷಿ, ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಒಂದು ವೇಳೆ ಚುನಾವಣೆ ನಡೆದರೆ? ನಾವು ಕೂಡ ಆಕಾಂಕ್ಷಿಯಾಗಿರೋದ್ರಿಂದ ಈಗ ಆಲ್ರೆಡಿ GPAಗೆ ಏನು ವ್ಯವಸ್ಥೆ ಮಾಡ್ಕೊಬೇಕು ಅದನ್ನ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ದೇವರ ಆಶೀರ್ವಾದ, ಅಣ್ಣನ ಆಶೀರ್ವಾದ ಇದ್ದು ನಮಗೂ ಕೂಡ ಅವಕಾಶ ಸಿಕ್ಕಿದ್ರೆ ಖಂಡಿತ ಅಣ್ಣನ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿತೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಜರಾಜೇಶ್ವರಿ ಮತೆಯ ವರಪುತ್ರರಾದಂತಹ ಶ್ರೀಯುತ ಮುನಿರತ್ನರವರ 63ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಇಡೀ ಕ್ಷೇತ್ರದುದ್ದಕ್ಕೂ ಸಹ ಮುನಿರತ್ನೋತ್ಸವ ಅಂತ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಅದರ ಭಾಗವಾಗಿ ಈ ವಿನಾಯಕ ಲೇಔಟ್ ಕೊಟ್ಗೆಪಾಳ್ಯ ವಾರ್ಡ್ ನಂಬರ್ 73ರ ವಿನಾಯಕ ಲೇಔಟ್ನ ಇವತ್ತು ಇಲ್ಲಿ ಕೊಟ್ಗೆಪಾಳ್ಯ ವಾರ್ಡಿನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಳಿಗ್ಗೆನೆ ಇಲ್ಲಿ ಸಿಹಿ ಹಂಚುವ ಮೂಲಕ, ಕೇಕ್ ಕತ್ತರಿಸುವ ಮೂಲಕ ಒಂದು ಮುನಿರತ್ನೋತ್ಸವ ಸ್ಟಾರ್ಟ್ ಮಾಡಿ ಇಲ್ಲಿಂದ ಹಲವಾರು ಸಂಜೆವರೆಗೂ ಕೂಡ ಹಲವಾರು ಕಾರ್ಯಕ್ರಮಗಳು ನಡೀತವೆ. ಅದರಲ್ಲಿ ಈ ಒಂದು ಎಲ್ಲ ಅಭಿಮಾನಿಗಳು ಸೇರಿ ಮುನಿರತ್ನಣ್ಣ ಅವರು ದೇವಸ್ಥಾನಕ್ಕೆ ಹೋಗಿದ್ರು ಸಹ ಸಂಜೆವರೆಗೂ ಕೂಡ ಹಬ್ಬದ ವಾತಾವರಣ ಸೃಷ್ಟಿ ಮಾಡೋದ ರೀತಿ ಈ ಬಾರಿ ಒಂದು ಎಲ್ಲರಿಗೂ ಸಿಹಿ ಹಂಚುವ ಮೂಲಕ, ಹಣ್ಣು ಹಂಪಲು ವಿತರಿಸುವ ಮೂಲಕ ಎಲ್ಲ ಅಭಿಮಾನಿಗಳು, ಮುನಿರತ್ನಣ್ಣನವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮನೆಲ್ಲ ಹಮ್ಮಿಕೊಂಡಿದ್ದಾರೆ. ಮುನಿರತ್ನರವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರಕ್ಕೆ ಇಚ್ಛೆ ಪಡ್ತೀನಿ. ಸುಮಾರು ಜನರಿಗೆ ಚೆಸ್ಟ್ ಪೇನ್ ಬರ್ತದೆ, ಇದು ಗ್ಯಾಸ್ಟ್ರಿಕ್ ಪೈನ್ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ ಮಾತ್ರ ತಗೊಂಡು. ಅದನ್ನ ರೂಲ್ ಔಟ್ ಮಾಡಕ್ಕೆ ಯಾರು ಯಾವಾಗ ಬೇಕಾದ್ರೂ 24/7 ಹಾಸ್ಪಿಟಲ್ ವಾಕಿನ್ ಆದ್ರೆ ಅವ್ರಿಗೆ ಫ್ರೀ ECG ಮಾಡಿ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ಕೂಡ ಕೊಡ್ತೀವಿ ನಾವು. ಇದರಲ್ಲಿ ನಾವು ₹1 ತಗೊಳ್ಳೋದಿಲ್ಲ. ನಾವು ಸಾರ್ವಜನಿಕ ರಾಜು ಅವರು ಕೇಳ್ಕೊಂಡ್ರು, ಸಾರ್ವಜನಿಕರ ಆರೋಗ್ಯ ಮುಖ್ಯ. ಯಾರು ಅವರು ನಾನು ಇವತ್ತು ಹಾಸ್ಪಿಟಲ್ ಹೋಗ್ಬೇಕಾ ಆ ಚಿಂತೆ ಇರಬಾರ್ದು. ಫಸ್ಟ್ ಬರಬೇಕು, ಚೆಕಪ್ ಮಾಡಿಸ್ಬೇಕು, ಮುಂದಿಂದು ಆಮೇಲೆ. ಸೊ ಇದರಿಂದ ನಾವು ಈ ಕಾರ್ಡ್ ರಾಜು ಅವರ ಮುಖಾಂತರ ಸಾರ್ವಜನಿಕರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.